ವ್ಯಕ್ತಿಗಳ ಬುರುಡೆ ಅಲ್ಲ, ಮಹಿಳೆಯರ ಬುರುಡೆ ಅಲ್ಲ, ಇದು ಸುಳ್ಳು ತಲೆಬುರುಡೆ ಆಗಿದೆ. ಧರ್ಮಸ್ಥಳದ ವಿರುದ್ಧ ನಡೆದಿರುವ ಷಡ್ಯಂತ್ರದ ಬಗ್ಗೆ ತನಿಖೆ ಮಾಡಿಸಿ ಕಿಡಿಗೇಡಿಗಳ ವಿರುದ್ಧ ಸೂಕ್ತ ಕ್ರಮಕ್ಕೆ ಒತ್ತಾಯಿಸಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಖಂಡಿಸಿ ಹೊಸದುರ್ಗ ತಾಲೂಕು ಬಿಜೆಪಿ ಘಟಕದಿಂದ ಪಟ್ಟಣದಲ್ಲಿ ಶನಿವಾರ ಆಯೋಜಿಸಿದ್ದ ಧರ್ಮದ ಉಳಿವಿಗಾಗಿ ಧರ್ಮಯುತ ಪ್ರತಿಭಟನಾ ರ್ಯಾಲಿ ನಡೆಸಿದರು. ಪ್ರತಿಭಟನಾ ರ್ಯಾಲಿಯು ಪಟ್ಟಣದ ವೀರಭದ್ರೇಶ್ವರ ಸ್ವಾಮಿ ದೇವಾಲಯದಿಂದ ಆರಂಭವಾಗಿ ತಾಲೂಕು ಕಚೇರಿಯವರೆಗೂ ಸಾಗಿ ನಂತರ ಗ್ರೇಡ್ 2 ತಹಸೀಲ್ದಾರ್ ಕೆಒ ಪಾಲಯ್ಯ ಅವರಿಗೆ ಮನವಿಯನ್ನ ಸಲ್ಲಿಸಿದರು. ಇನ್ನೊಂದು ಬೇಕಾದ್ರೆ ಮುಂದಿರಬೇಕು. ಹಾಂ ಔಟ್ ಎಂಟ್ರಿ ಇಟ್ಕೊಬೇಡ್ರಿ ಎಂಟ್ರಿ. ಖನಿಜ ನಿಗಮದ ಮಾಜಿ ಅಧ್ಯಕ್ಷ ಎಸ್ ಲಿಂಗಮೂರ್ತಿ ಮಾತನಾಡಿ, ಕೇವಲ ಮತಗಳಿಗಾಗಿ ನೀಚ ಹೇಳಿಕೆಗಳನ್ನು ನೀಡಬೇಡಿ. ಕೆಲವರ ಕುತಂತ್ರದಿಂದಾಗಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ನಂಬಿಕೆಗೆ ಕುತ್ತು ಬಂದಿದೆ. ಮಾಧ್ಯಮದವರು ಈ ಬಗ್ಗೆ ಗಮನ ಹರಿಸಿ ಸೂಕ್ಷ್ಮವಾಗಿ ವರದಿ ಮಾಡಬೇಕು. ಧರ್ಮದ ಉಳಿವಿಗಾಗಿ ರಾಜಕೀಯ ಅಧಿಕಾರ ಬೇಕು ಎಂದು ಅಭಿಪ್ರಾಯಪಟ್ಟರು. ಇವತ್ತು ಸರ್ಕಾರ SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರಚನೆ ಮಾಡಿ ಇವತ್ತು ಆಯ್ತು, ನಿಮ್ಮ ಏನ್ ಅಹವಾಲಿದೆ, ನಿಮ್ಮ ಕೇಸ್ ಏನಿದೆ, ನಿಮ್ಮ ಕಂಪ್ಲೇಂಟ್ ಏನಿದೆ, ನಾವು ತನಿಖೆ ಮಾಡ್ತೀವಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಆ ಮಸುಕದಾರಿ ವ್ಯಕ್ತಿಯ ಆಧಾರದ ಮೇಲೆ ಸುಮಾರು 10-15 ಜಾಗಗಳಿಗೆ ನಾವು ಟಿವಿನಲ್ಲಿ ಎಲ್ಲರೂ ನೋಡ್ತಾ ಇದ್ದೇವೆ. 10-15 ಜಾಗಗಳಿಗೆ ಹೋಗಿ ತಲೆಬುರುಡೆ ಇದೆ, ಅವ್ರನ್ನ ಹೆಣ ಊತಾಕಿದೀವಿ, ಅವ್ರನ್ನ ಊತಾಕಿದೀವಿ, ಅವ್ರು ಮಾಡಿದ್ರು ಅಂತ ಹೇಳೋದನ್ನ ನೋಡ್ತಾನೆ ಇದ್ವಿ. ಆದ್ರೆ ಅದು ಬರೀ ಬುರುಡೆ ಆಗಿದೆ. ತಲೆಬುರುಡೆ ವ್ಯಕ್ತಿಗಳ ಬುರುಡೆ ಅಲ್ಲ, ಮಹಿಳೆಯರ ಬುರುಡೆ ಅಲ್ಲ, ಇದು ಸುಳ್ಳು ತಲೆಬುರುಡೆ ಆಗಿದೆ. ಇದರ ಮುಖಾಂತರ ಇವರು ಇವತ್ತು SIT ತನಿಖೆಯನ್ನ ನಿಲ್ಲಿಸಬೇಕು, ಮಧ್ಯಂತರ ವರದಿಯನ್ನ ಕೊಡಬೇಕು ಅಂತ ನಮ್ಮ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂತ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಹೋರಾಟವನ್ನ ಪ್ರಾರಂಭ ಮಾಡಿದಂದಿದ್ರು ಕೂಡ ಇವತ್ತು ಇಡೀ ರಾಜ್ಯದ ಬಹುಸಂಖ್ಯಾತ ಜನಾಂಗದ ಏನು ಉತ್ತರ ಕರ್ನಾಟಕದಿಂದ ಹಿಡಿದು ನಮ್ಮ ಕಾಶ್ಮೀರದವರೆಗೂ ಮದುರೈವರೆಗೂ ತಮಿಳುನಾಡಿನ ಏನು ಈ ಭಾಗದ ಆಂಧ್ರ ಮತ್ತು ಕೇರಳದಿಂದ ಬರ್ತಕ್ಕಂತ ಲಕ್ಷಾಂತರ ಏನು ಮಂಜುನಾಥೇಶ್ವರ ಜಾತ್ಯತೀತವಾದಂತ ಒಂದು ದೇವರು, ಯಾವುದೇ ಜಾತಿಗೆ ಸೀಮಿತವಾದಂತ ದೇವಸ್ಥಾನ ಅಲ್ಲ. ಅಂತ ದೇವಸ್ಥಾನಕ್ಕೆ ಎಲ್ಲಾದ್ರೂ ಬುಡಕ್ಕೆ ಬೆಂಕಿ ಇಟ್ರೆ ಈ ಧರ್ಮವನ್ನ ಒಡೆಯಬಹುದು, ನಂಬಿಕೆಯನ್ನ ಒಡೆದ್ರೆ ಅಂತ ಹೇಳಿ ಪಿತೂರಿಯನ್ನ ಮಾಡದಂತದ್ದನ್ನು ನೋಡಿದ್ದೇವೆ. ಇವತ್ತು ನಮ್ಮ ಆಗ್ರಹ ಇಷ್ಟೇ, ಇವತ್ತು ಭಾರತೀಯ ಜನತಾ ಪಾರ್ಟಿ ಈ ದೇಶದ ಬಹುಸಂಖ್ಯಾತರ ಧರ್ಮದ ರಕ್ಷಣೆಗೆ ವಿಶೇಷವಾಗಿ ರಾಜಕೀಯವನ್ನು ಮೀರಿ ನಿಂತಿರ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು ಪ್ರತಿ ಜಿಲ್ಲೆಯಿಂದ ಸಾವಿರ ಸಂಖ್ಯೆಯಲ್ಲಿ ಆ ಧರ್ಮಸ್ಥಳ ಕ್ಷೇತ್ರದ ರಕ್ಷಣೆಗೆ ನಿಲ್ಲುವಂತ ಕಾಯಕವನ್ನ ನಾಳೆ 1ನೇ ತಾರೀಕು ನಾವು ಮಾಡೋರಿದ್ದೇವೆ, ಅಲ್ಲೂ ಕೂಡ ಹೋಗೋರಿದ್ದೇವೆ. ಈ ನಿಟ್ಟಿನಲ್ಲಿ ಇವತ್ತು ಅಂತ ಒಂದು SIT ತನಿಖೆ ಇವತ್ತು ಎಲ್ಲ ಒಂದ್ ಕಡೆ ಯಾವುದೋ ಕುತಂತ್ರದಿಂದ ಈ ರಾಜ್ಯ ಸರ್ಕಾರ ಬರೀ ಕಣ್ಣೋರ್ಸುವ ತಂತ್ರವನ್ನ ಮಾಡ್ತಾ ಇದೆ. ಯಾವುದೇ ರೀತಿಯಾದಂತ ಧಾರ್ಮಿಕ ಕ್ಷೇತ್ರಕ್ಕೆ ಧಕ್ಕೆ ತಂದಿರತಕ್ಕಂತ ವ್ಯಕ್ತಿಗಳಿಗೆ ಇವತ್ತು ಶಿಕ್ಷೆಯನ್ನ ಕೊಡೋದ್ರಲ್ಲಿ ವಿಫಲ ಆಗಿದೆ. ಇವತ್ತು ಸರ್ಕಾರದ ಹೊಣೆ
ನೇರವಾಗಿ ಸರ್ಕಾರದ ಹೊಣೆ ಇದೆ ಇದ್ರ ಮೇಲೆ. ಅವರು ನಾವೇನು ದೇವಸ್ಥಾನಕ್ಕೆ ವಿರೋಧಿಗಳಲ್ಲ, ಚಾಮುಂಡಿ ಬೆಟ್ಟ ನಿಮ್ದೊಂದೇ ಹಿಂದೂ ಧರ್ಮಕ್ಕೆ ಸೇರಿಲ್ಲ ಅಂತ ಹೇಳ್ತಾರೆ. ಹೌದು ಸ್ವಾಮಿ, ನಮ್ಮನ್ನ ಯಾರು ಮಸೀದಿಗೆ ನಮ್ಮನ್ನ ಯಾರು ಕರಿತಾ ಇಲ್ವಲ್ಲ ನಮಾಜ್ ಮಾಡ್ಲಿಕ್ಕೆ, ಚರ್ಚ್ಗಳಿಗೆ ನಮ್ಮನ್ನ ಯಾರು ಕರಿತಾ ಇಲ್ವಲ್ಲ. ನಮಗೂ ಅಭಿಮಾನ ಇದೆ, ನಮಗೂ ಅವ್ರ ಮೇಲೆ ಭಕ್ತಿ ಇದೆ, ಧರ್ಮದ ಮೇಲೆ. ಆದ್ರೆ ಚರ್ಚ್ಗಳಿಗೆ ನಮ್ಮನ್ನೇನು ಪ್ರಾರ್ಥನೆಗೆ ಕರಿತಾ ಇಲ್ಲ. ನಾವು ದೇವಸ್ಥಾನಕ್ಕೆ ಯಾರನ್ನು ಬರಬೇಡಿ ಅಂತ ಹೇಳಿಲ್ಲ. ಆದ್ರೆ ನೀವು ಕಾಂಗ್ರೆಸ್ ಸರ್ಕಾರದವರು ನಿಮ್ದೊಂದೇ ಧರ್ಮಕ್ಕೆ ಸೇರಿಲ್ಲ ಅಂತ ಹೇಳ್ತೀರಾ. ಆದ್ರೆ ಯಾವ ಧರ್ಮದ ತಳಹದಿನಲ್ಲಿ ದೇವಸ್ಥಾನಗಳು ನಿಂತಿದೆ? ಹಿಂದೂ ಧರ್ಮದ ತಳಹದಿ ಮೇಲೆ ದೇವಸ್ಥಾನಗಳು ನಿಂತಿರ್ತಕ್ಕಂಥದ್ದು. ಇದು ಸಾರಿ ಸಾರಿ ಸನಾತನ ಸಾವಿರಾರು ವರ್ಷಗಳಿಂದ ನಮ್ಮ ಜನ ಹೇಳ್ಕೊಂಡು ಬಂದಿರ್ತಕ್ಕಂಥದ್ದು. ಇದಕ್ಕೆ ಇಂಥ ರೀತಿಯಾದಂತ ನೀವು ರಾಜಕಾರಣಕ್ಕೋಸ್ಕರ, ಮತ ಬ್ಯಾಂಕಿಗೋಸ್ಕರ ಈ ರೀತಿಯಾದಂತ ಹೇಳಿಕೆಯನ್ನ, ನೀಚಗೇಡಿ ಹೇಳಿಕೆ ಕೊಡ್ತಿರ್ತಕ್ಕಂಥದ್ದು ಇವತ್ತು ನಿಮ್ಗೆ ಧಿಕ್ಕಾರವನ್ನ ಹಾಕ್ಬೇಕಾಗಿದೆ. ಇವತ್ತು ನಾಳೆ ಧರ್ಮಸ್ಥಳಕ್ಕೆ ಈಗಾಗಲೇ ನೀವು ಮಾಡಿರ್ತಕ್ಕಂಥದ್ದು ಎಷ್ಟೋ ಜನ ಮಂಗಳೂರಿನ ಭಾಗದಲ್ಲಿ ಏನೋ ನಡೆದಿದೆ, ಏನೋ ಆಗಿದೆ ಮಾಧ್ಯಮಗಳ ಮುಖಾಂತರ. ಮಾಧ್ಯಮಗಳಿಗೂ ಕೂಡ ನಾವೊಂದು ಕಿವಿ ಮಾತನ್ನ ಮನವಿಯನ್ನ ಮಾಡ್ಕೋಬೇಕಾಗಿದೆ. ಇವತ್ತು ಮಾಧ್ಯಮಗಳು ಇವತ್ತು ಯಾವ್ದು ಸರಿ ಯಾವ್ದು ತಪ್ಪು ಹೇಳ್ತೇವೆ ಅಂತ ಹೇಳ್ತಾರೆ. ಆದ್ರೆ ಇವತ್ತು ಆಗಿರ್ತಕ್ಕಂಥದ್ದು ಅನ್ಯಾಯ ಯಾರಿಗೆ ಅಂದ್ರೆ ಧರ್ಮಸ್ಥಳ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿಯ ಮೇಲೆ ಇಟ್ಟಂತ ನಂಬಿಕೆಗೆ ದ್ರೋಹ ಆಗಿದೆ. ಹಾಗಾಗಿ ನೀವು ಮಾಧ್ಯಮದವರು ಕೂಡ ಅದು ರಕ್ಷಣೆಯನ್ನ ಮಾಡಬೇಕಾದಂತ ಹೊಣೆ ಇದೆ. ಇದರಿಂದ ಇವತ್ತು ಎಲ್ಲವೂ ಹೊರಗೆ ಬಂದಿದೆ. ಇವತ್ತು ಆ ಕಾರಣಕ್ಕೆ ಇವತ್ತು ಹೊಸದುರ್ಗದಲ್ಲಿ ಸಾವಿರಾರು ಮಹಿಳೆಯರು, ನಿಮ್ಮೆಲ್ಲರೂ ಕೂಡ ಇನ್ನು ಭಾರತೀಯ ಜನತಾ ಪಾರ್ಟಿಯ ಮುಖಂಡರು, ಕಾರ್ಯಕರ್ತರಿಗೆ ಅಭಿನಂದನೆ ತಿಳಿಸ್ತೇನೆ. ಮತ್ತೆ ಬರುವಂತ ಸೋಮವಾರ 1ನೇ ತಾರೀಕು ಧರ್ಮಸ್ಥಳ ಚಲೋ ಅಭಿಯಾನವನ್ನ ಇಡೀ ರಾಜ್ಯಾದ್ಯಂತ ಮೂಲೆ ಮೂಲೆಗಳಿಂದ, ಜಿಲ್ಲೆಯಿಂದ ಎಲ್ಲರೂ ಕೂಡ ಧರ್ಮಸ್ಥಳಕ್ಕೆ ಬರ್ತಾ ಇದ್ದಾರೆ. ನಾವು ಕೂಡ 1ನೇ ತಾರೀಕು ಧರ್ಮಸ್ಥಳ ಬೆಳಿಗ್ಗೆ 11 ಗಂಟೆಗೆ ನಾವು ಕೂಡ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ತಾವೆಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ, ಯಾರು ಕೂಡ ಇದ್ರೆ ಏನು ಅಪೇಕ್ಷೆ ಮಾಡದೆ ಸ್ವಯಂ ಪ್ರೇರಿತರಾಗಿ ತಾವೆಲ್ಲರೂ ಕೂಡ ಧರ್ಮಸ್ಥಳ ಚಲೋ ಅಭಿಯಾನದಲ್ಲಿ ಭಾಗವಹಿಸಬೇಕು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥೇಶ್ವರ ಕೃಪೆಗೆ ಪಾತ್ರರಾಗಬೇಕು. ರಾಜ್ಯಾಧ್ಯಕ್ಷರ ವಿಜೇಂದ್ರನ್ ಅವರ ಕೈಯನ್ನು ಬಲಪಡಿಸಬೇಕಾದ್ರೆ ನಾವೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಧರ್ಮಸ್ಥಳಕ್ಕೆ ಸೇರಬೇಕು ಅಂತ ಮುಖಾಂತರ ನಿಮ್ಮೆಲ್ಲರಿಗೂ ಮನವಿ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಾನು ಸಹ ಒಬ್ಳು ಹೆಣ್ಮಕ್ಳಾಗಿ ಹೇಳ್ತಾ ಇದ್ದೀನಿ, ಅನನ್ಯಕ್ಕೆ ಆಗಿರುವಂತ ಅನ್ಯಾಯವನ್ನ ನಾನು ಸಹ ಖಂಡಿಸ್ತೇನೆ. ಸೌಜನ್ಯಕ್ಕೆ ಆಗಿರುವಂತ ಅನ್ಯಾಯವನ್ನ ನಾನು ಸಹ ಖಂಡಿಸ್ತೇನೆ. ಅವಳಿಗೆ ನ್ಯಾಯವನ್ನ ಒದಗಿಸುವ ನಿಟ್ಟಿನಲ್ಲಿ ನಾನು ಸಹ ಧ್ವನಿಗೂಡಿಸ್ತೇನೆ. ಆದ್ರೆ ಅವರ ಹೆಸರನ್ನ ಹೇಳ್ಕೊಂಡು ಏನು ನಕಲಿ ಹೋರಾಟಗಾರರು ಬಂದಿದ್ದಾರೆ, ಅವರ ಉದ್ದೇಶ ಇಷ್ಟೇ, ಅವರ ಸ್ವಪ್ರತಿಷ್ಠೆ, ಅವರ ಹೆಸರು ಮತ್ತೆ ಅವರಿಗೆ ಏನ್ ಲಾಭ ಇದೆ, ಅದರ ಜೊತೆಗೆ ನಮ್ಮ ಧರ್ಮದ ಬಗ್ಗೆ ಅಪಪ್ರಚಾರವನ್ನ ಮಾಡುವಂತದ್ದು, ಹಾಗೇನೆ ನಮ್ಮ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನ ಮಾಡುವಂತದ್ದು, ಹಿಂದೂ ದೇವಾಲಯಗಳ ಬಗ್ಗೆ ಅಪಪ್ರಚಾರವನ್ನ ಮಾಡುವಂತ ಉದ್ದೇಶವನ್ನ ಇಟ್ಕೊಂಡಿರುವಂತದ್ದು, ಇದ್ಯಾವುದನ್ನು ಸಹ ನಾವು ಒಪ್ಪೋದಿಲ್ಲ ಬಂಧುಗಳೇ. ಆದ್ರೆ ನಾವು ಇಲ್ಲಿ ತನಕ ನೋಡ್ತಾ ಇದೀವಿ, ಹಿಂದೂ ಧರ್ಮದ ಬಗ್ಗೆ, ಹಿಂದೂ ದೇವಾಲಯಗಳ ಬಗ್ಗೆ ಅಪಪ್ರಚಾರ ಅಂತದ್ದು, ದಾಳಿ ಅನ್ನೋದು ಇದೇ ಮೊದಲಲ್ಲ. ಇದೇ ಜಾತಿ ಮನಸ್ಥಿತಿ ಇರುವಂತರು, ಧರ್ಮಾಂಧರು, ಕಮ್ಯುನಿಸ್ಟರು ಈ ಹಿಂದೆಯೂ ಸಹ ಶಂಕರ ಮಠದ ಮೇಲೆ, ಹಾಗೇನೆ ನಮ್ಮ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಮೇಲೆ, ಇಶಾ ಫೌಂಡೇಶನ್ ಮೇಲೆ, ತಿರುಪತಿಯ ಮೇಲೆ, ಹೀಗೆ ಇವತ್ತು ಧರ್ಮಸ್ಥಳ, ಹೀಗೆ ಇವುಗಳ ಮೇಲೆ ಅಪಪ್ರಚಾರವನ್ನ ಮಾಡುವಂತದ್ದು, ಶಂಕರ ಮಠದ ಮೇಲೆ ಇದೇ ರೀತಿ ಅಪಪ್ರಚಾರವನ್ನ ಮಾಡುವಂತ ಉರುಳಿಲ್ಲದ ವಿಚಾರವನ್ನ ಮಾಡ್ತಾ ಬಂದಿದ್ದಾರೆ. ಇದೆಲ್ಲ ವಿಚಾರಗಳು ಯಾವುದೇ ರೀತಿ ಉರುಳಿಲ್ಲ ಅಂತ ಹೇಳಿ ಆ ಕೇಸುಗಳು ಬಿದ್ದೋಗಿದ್ದಾರೆ. ಆದ್ರೂ ಸಹ ಅವ್ರು ಗೆದ್ದಿದ್ದಾರೆ. ಗೊತ್ತಾ, ಅವರ ಮನಸ್ಥಿತಿ ಷರತ್ತು ಇಷ್ಟೇ, ಹಿಂದೂಗಳ ಭಾವನೆಯನ್ನ ಉಡಬೇಕು, ಅವರ ಶ್ರದ್ಧೆ ಭಕ್ತಿ, ಹಿಂದೂ ದೇವಾಲಯಗಳ ಬಗ್ಗೆ ಇರುವಂತಹ ಭಕ್ತಿಯನ್ನ ಉಡಬೇಕು, ಅವರಲ್ಲಿ ಹಿಂದೂ ದೇವರ ಬಗ್ಗೆ ಇರುವಂತಹ ನಂಬಿಕೆಯನ್ನ ಹಾಳು ಮಾಡ್ಬೇಕು ಅನ್ನೋ ಉದ್ದೇಶ
ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷ ಕುಮಾರಸ್ವಾಮಿ ಮಾತನಾಡಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಆದೇಶದ ಮೇರೆಗೆ ಇಂದು ಈ ಪ್ರತಿಭಟನೆ ಆಯೋಜಿಸಲಾಗಿದೆ. ಬಿಜೆಪಿ ಧರ್ಮವನ್ನು ಕಾಪಾಡಲು ಸದಾ ಬದ್ಧವಾಗಿರುತ್ತದೆ. ಸೆಪ್ಟೆಂಬರ್ 1ರಂದು ಬೆಳಗ್ಗೆ 11ಕ್ಕೆ ಧರ್ಮಸ್ಥಳ ಚಲೋ ರ್ಯಾಲಿ ಇದ್ದು ಎಲ್ಲರೂ ಸ್ವಯಂ ಪ್ರೇರಿತರಾಗಿ ಬನ್ನಿ ಎಂದು ಮನವಿ ಮಾಡಿದರು. ಪ್ರತಿಭಟನೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ಸುರೇಶ್, ತಾಲೂಕು ಘಟಕದ ಅಧ್ಯಕ್ಷ ಅನ್ನಪ್ಪ, ಪುರಸಭೆ ಅಧ್ಯಕ್ಷೆ ರಾಜೇಶ್ವರಿ ಆನಂದ್, ಮುಖಂಡರಾದ ಶಿವಮಠ, ಡಿಎಸ್ ಪ್ರದೀಪ್, ಕೆಎಸ್ ಕಲ್ಮರ್, ಹೆಬ್ಬಳ್ಳಿ ಮಲ್ಲಿಕಾರ್ಜುನ್, ಗುರುಸ್ವಾಮಿ, ಆನಂದ್, ಗೂಳಿಹಟ್ಟಿ ನಾಗರಾಜ್, ಕೋಡಿಹಳ್ಳಿ ತಮ್ಮಣ್ಣ, ದಿಲ್ಸೆ ದಿಲೀಪ್, ನಾಗರಾಜ್, ಸಿಂಧು ಅಶೋಕ್, ಜಗದೀಶ್, ರಾಮಯ್ಯ, ಪುರಸಭೆ ಸದಸ್ಯ ನಾಗರಾಜ್, ಹೆಗ್ಗೇರಿ, ಶಂಕರಪ್ಪ, ಮಧುರೆ ಪ್ರವೀಣ್, ಕೊಂಡಾಪುರ ಮಂಜುನಾಥ್ ಸೇರಿ ಹಲವು ಬಿಜೆಪಿ ಕಾರ್ಯಕರ್ತರು, ಭಕ್ತರು ಉಪಸ್ಥಿತರಿದ್ದರು.